ಇದೀಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಏನು ಅನ್ನುವಂಥದ್ದನ್ನ ಕೂಡ ಈಗ ನೋಡ್ಕೊಂಡು ಬರೋಣ. ಇಂದಿನಿಂದ ಹೆಬ್ಬಾಳ ಫ್ಲೈಓವರ್ ಸಂಚಾರಕ್ಕೆ ಮುಕ್ತವಾಗಿದೆ. ಹೊಸ ಮೇಲ್ಸೇತುವೆ ಕಾರ್ಯಾರಂಭ ಆಗಿರುವಂಥದ್ದು. ಇಂದಿನಿಂದ ಹೆಬ್ಬಾಳ ಫ್ಲೈಓವರ್ ಒಂದು ಸಂಚಾರಕ್ಕೆ ಮುಕ್ತ ಆಗಿರುವಂಥದ್ದು. ಈಗಾಗಲೇ ಫ್ಲೈಓವರ್ ಮೇಲೆ 2 ಬಾರಿ ಟ್ರಯಲ್ ರನ್ ಕೂಡ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂರಿಂದ ಚಾಲನೆ ಕೂಡ ದೊರೆತಿದೆ. ನಾಗವಾರದಿಂದ ಬರುವ ವಾಹನಗಳಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಹೆಬ್ಬಾಳದ 30% ಟ್ರಾಫಿಕ್ ದಟ್ಟಣೆ ನಿವಾರಣೆ ಮಾಡುವಂತಹ ಹಿನ್ನೆಲೆಯಲ್ಲಿ ಸುಮಾರು 80 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಮೇಲ್ಸೇತುವೆಯನ್ನ ನಿರ್ಮಾಣ ಮಾಡಲಾಗಿದೆ. 700 ಮೀಟರ್ ಉದ್ದದ ನೂತನ ಹೆಬ್ಬಾಳ ಫ್ಲೈಓವರ್ ಇದೀಗ ಚಾಲನೆ ದೊರೆತಿರುವಂತದ್ದು. ಕೆಆರ್ ಪುರಂ ಮೇಕ್ರಿ ಸರ್ಕಲ್ ಮಾರ್ಗದಲ್ಲಿ ಈ ಒಂದು ಫ್ಲೈಓವರ್ ಚಾಲನೆ ಮಾಡಿರುವಂತದ್ದು. ಇಂದಿನಿಂದ ಹೆಬ್ಬಾಳ ಫ್ಲೈಓವರ್ ಸಂಚಾರಕ್ಕೆ ಮುಕ್ತವಾಗಿದೆ. ಹೊಸ ಮೇಲ್ಸೇತುವೆ ಕಾರ್ಯಾರಂಭ ಆಗಿರುವಂತದ್ದು. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂರಿಂದ ಈ ಒಂದು ಮೇಲ್ಸೇತುವೆಗೆ ಒಂದು ಚಾಲನೆಯನ್ನ ನೀಡಲಾಗಿರುವಂತದ್ದು. ಸುಮಾರು 80 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಫ್ಲೈಓವರ್ ನಿರ್ಮಾಣ ಮಾಡಲಾಗಿರುವಂತದ್ದು. ಟ್ರಾಫಿಕ್ ದಟ್ಟಣೆಯನ್ನ ನಿವಾರಣೆ ಮಾಡುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಫ್ಲೈಓವರ್ ಅನ್ನ ನಿರ್ಮಾಣ ಮಾಡಲಾಗಿರುವಂತದ್ದು. 30% ಟ್ರಾಫಿಕ್ ದಟ್ಟಣೆಯನ್ನ ನಿವಾರಣೆ ಮಾಡುವಂತಹ ಹಿನ್ನೆಲೆಯಲ್ಲಿ ಸುಮಾರು 80 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಫ್ಲೈಓವರ್ ಅನ್ನ ನಿರ್ಮಾಣ ಮಾಡಲಾಗಿರುವಂತದ್ದು. 700 ಮೀಟರ್ ಉದ್ದದ ಈ ಒಂದು ಫ್ಲೈಓವರ್ ನಿರ್ಮಾಣ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂರಿಂದ ಚಾಲನೆಯನ್ನ ನೀಡಲಾಗಿರುವಂತದ್ದು. ಹೆಬ್ಬಾಳ ಫ್ಲೈಓವರ್ ಸಂಚಾರಕ್ಕೆ ಮುಕ್ತ. ಹೊಸ ಮೇಲ್ಸೇತುವೆ ಇದೀಗ ಕಾರ್ಯಾರಂಭ ಆಗಿರುವಂತದ್ದು. ಸುಮಾರು 80 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಫ್ಲೈಓವರ್ ನಿರ್ಮಾಣ ಆಗಿರುವಂತದ್ದು. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆಶಿ ಚಾಲನೆಯನ್ನ ನೀಡಿದ್ದಾರೆ. 30% ಒಂದು ಟ್ರಾಫಿಕ್ ದಟ್ಟಣೆಯನ್ನ ನಿವಾರಣೆ ಮಾಡುವಂತಹ ಹಿನ್ನೆಲೆಯಲ್ಲಿ ಸುಮಾರು 80 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಫ್ಲೈಓವರ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಹೆಬ್ಬಾಳ ಫ್ಲೈಓವರ್ ಸಂಚಾರಕ್ಕೆ ಮುಕ್ತವಾಗಿದೆ. ಹೊಸ ಮೇಲ್ಸೇತುವೆ ಒಂದು ಕಾರ್ಯಾರಂಭ ಆಗಿರುವಂತದ್ದು. ಇಂದಿನಿಂದ ಇದು ಕಾರ್ಯಾರಂಭ ಆಗಿರುವಂತದ್ದು. ಈಗಾಗಲೇ ಫ್ಲೈಓವರ್ ಮೇಲೆ 2 ಬಾರಿ ಟ್ರಯಲ್ ರನ್ ಕೂಡ ಆಗಿರುತ್ತೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂನಿಂದ ಚಾಲನೆಯನ್ನ ಕೂಡ ನೀಡಲಾಗಿದೆ. ನಾಗವಾರದಿಂದ ಬರುವಂತ ವಾಹನಗಳಿಗೆ ಅನುಕೂಲವನ್ನ ಮಾಡುವಂತ ನಿಟ್ಟಿನಲ್ಲಿ ಈ ಒಂದು ಫ್ಲೈಓವರ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಹಾಗೆ ಹೆಬ್ಬಾಳದ 30% ಟ್ರಾಫಿಕ್ ದಟ್ಟಣೆ ನಿವಾರಣೆ ಮಾಡುವಂತ ನಿಟ್ಟಿನಲ್ಲಿ 80 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವನ್ನ ಮಾಡಲಾಗಿರುವಂತದ್ದು. ಹಾಗೆ ಇದು 700 ಮೀಟರ್ ಉದ್ದದ ಒಂದು ಫ್ಲೈಓವರ್ ಅಂತ ಹೇಳ್ಬೋದು. ಕೆಆರ್ ಪುರಂ ಹಾಗೆ ಮೇಕ್ರಿ ಸರ್ಕಲ್ ಮಾರ್ಗದಲ್ಲಿ ಈ ಒಂದು ಫ್ಲೈಓವರ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಆ ಒಂದು ಟ್ರಾಫಿಕ್ ದಟ್ಟಣೆಯನ್ನ ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಒಂದು ಫ್ಲೈಓವರ್ ಅನ್ನ ನಿರ್ಮಾಣ ಮಾಡಲಾಗಿರುವಂತದ್ದು. ಸುಮಾರು 80 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದನ್ನ ನಿರ್ಮಾಣ ಮಾಡಲಾಗಿದೆ. ಈಗಾಗಲೇ 2 ಬಾರಿ ಟ್ರಯಲ್ ರನ್ ಕೂಡ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದಕ್ಕೆ ಚಾಲನೆಯನ್ನ ನೀಡಿರುವಂತದ್ದು. 700 ಮೀಟರ್ ಉದ್ದದ ನೂತನವಾದಂತಹ ಹೆಬ್ಬಾಳ ಫ್ಲೈಓವರ್ ಇದೀಗ ಚಾಲನೆಯನ್ನ ನೀಡಲಾಗಿದೆ. ಹೆಬ್ಬಾಳ ಫ್ಲೈಓವರ್ ಸಂಚಾರಕ್ಕೆ ಮುಕ್ತವಾಗಿದೆ. ಇಂದಿನಿಂದ ಹೊಸ ಮೇಲ್ಸೇತುವೆ ಕಾರ್ಯಾರಂಭ ಆಗಿರುವಂತದ್ದು. ಈಗಾಗಲೇ 2 ಬಾರಿ ಟ್ರಯಲ್ ರನ್ ಕೂಡ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆಶಿ ಅವರು ಚಾಲನೆಯನ್ನ ನೀಡಿದ್ದಾರೆ. ಹೆಬ್ಬಾಳ ಫ್ಲೈಓವರ್ ಸಂಚಾರಕ್ಕೆ ಇದೀಗ ಮುಕ್ತವಾಗಿದೆ. ಸುಮಾರು 80 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಫ್ಲೈಓವರ್ ನಿರ್ಮಾಣವನ್ನ ಮಾಡಲಾಗಿದೆ. 700 ಮೀಟರ್ ಉದ್ದದ ಈ ಒಂದು ಫ್ಲೈಓವರ್ 30% ಜನದಟ್ಟಣೆಯನ್ನ ಟ್ರಾಫಿಕ್ ದಟ್ಟಣೆಯನ್ನ ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಮೇಲ್ಸೇತುವೆಯನ್ನ ಕಾರ್ಯಾರಂಭ ಮಾಡಿರುವಂತದ್ದು.